ದೇಶದಲ್ಲಿ ನಡೆಯುತ್ತಿರುವ ನ್ಯಾಯಾಂಗದ ಮೇಲಿನ ದಾಳಿ, ಶೋಷಿತ ಸಮುದಾಯಗಳ ಮೇಲಿನ ಅತ್ಯಾಚಾರ, ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಜಾತಿ ತಾರತಮ್ಯ ಮತ್ತು ಕರ್ನಾಟಕದ ಸಚಿವರಾದ ಪ್ರಿಯಾಂಕ್ ಖರ್ಗೆರವರ ತೇಜೋವಧೆ ಮತ್ತು ಸಾರ್ವಜನಿಕವಾಗಿ ನಿಂದನೆ ಮಾಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಅಂಗಸಂಸ್ಥೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ದಲಿತ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಚೀಫ್ ಜಸ್ಟಿಸ್ ಹ್ಯಾರಾಸ್ಮೆಂಟ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಹರಿಯಾಣದಾಗ ಎಡಿಜಿಪಿ ಹ್ಯಾರಾಸ್ಮೆಂಟ್ ಮಾಡ್ತೀರಿ, ಅಟ್ರಾಸಿಟಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಉತ್ತರ ಪ್ರದೇಶದಾಗ ಹರಿಓಂ ವಾಲ್ಮೀಕಿ ಅನ್ನೋರಿಗೆ ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಬಹಳ ಬಲಿಷ್ಠ ನಾಯಕರು ದಲಿತ ಕಮ್ಯುನಿಟಿ ಬಂದವರಿಗೆ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಅನ್ಕೊಂಡು ಕೊಲೆ ಬೇರೆ ಪ್ರಯತ್ನ ಮಾಡ್ಕೊತೀರಿ. ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ RSS ನವರು ಇಲ್ಲಿ ಮಾಡ್ಲಿಕ್ಕತ್ತದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರೆ ನೀವು ಮನೆಗೆ ಬಂದು ಹೊಡ್ತೀವಿ, ನಿಮ್ದೇನಪ್ಪ ಅಂದ್ರೆ ಪೂರ ಇಡೀ ಖಾನ್ದಾನವರಿಗೆ ಅಸಲು ಮಾತಾಡ್ತೀವಿ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದ್ರಿ. ಇದು ಯಾರು ಒಪ್ಪದಂತ ಮಾತು ನಾವು ದಲಿತ ಸೇನೆ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ. ನಾವು ಒಂದು ಹೇಳ್ತಿರ್ತೀವಿ, ಈ ಸಂಘ ಪರಿವಾರದವರಿಗೆ ಮತ್ತು RSS ನವರಿಗೆ, ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇವು ಆಟದ ಆಡಳಿತಕ್ಕೆ ಈಗ ಆಟದ ಆಡಳಿತ ಈಗ ಏನು ಇದ್ದಿದ್ದೇನೆಲ್ಲ ಇದ್ದ ದೇಶ ಇದ್ದಂತ ರಿಸರ್ವೇಶನ್ ಪೂರ್ವ ಖತಮ್ ಮಾಡಿರಿ. ನಮ್ಮ ಜನರ ಪೂರ್ವ ತಂಗ ಆಗ್ತಿದ್ದೇವ ಇದ್ದಂತ ಏನು ರಿಸರ್ವೇಶನ್ ಸಿಗಬೇಕಂತ ಹಕ್ಕು ಸಿಗಲಾರಂತ ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ಟಿದ್ರಿ. ಉದ್ದೇಶಪೂರ್ವಕವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪಮಾನ ಮಾಡ್ಕೊತೀರಿ, ಉದ್ದೇಶಪೂರ್ವಕ ಭಾರತ ಸಂಪರ್ಕ ಅಪಮಾನ ಮಾಡ್ಕೊತೀರಿ, ಉದ್ದೇಶಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಅಪಮಾನ ಮಾಡಿ, ಉದ್ದೇಶಪೂರ್ವಕ ನಮ್ಮ ಮಂತ್ರಿಗಳು ಅಪಮಾನ ಮಾಡ್ಕೊತೀರಿ, ಎಲ್ಲರಿಗೂ ಅಪಮಾನ ಮಾಡ್ಕೊತೀರಿ. ಇದು ಔಟ್ ಆಫ್ ಕಂಟ್ರೋಲ್ ಆಗಬಾರ್ದು. ನಾವೊಂದು ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡಲ್ಲ, ಯಾವ RSS ಅಂತ ನೋಡೋದಿಲ್ಲ. ಹುಚ್ಚಾಗಿ ಹೊಡೆದ ನಾವು ಒಳಗೆ ಹೊಕ್ಕಾಡಿ ಹೊಡ್ತೀವಿ ನಾವು. ಇದು ತಾಕತ್ ನಮ್ಮಲ್ಲಿ. ನೀವು ನಮ್ಮ ಜೊತೆ ಆಟ ಆಡೋಕೆ ಕೋಶಿಸ್ ಮಾಡಬೇಡ ಅಂತ ಐತೆ. ನೀವೇನು ಮಾಡ್ಕೊತೀರಿ ನೀವು ಮಾಡ್ಕೊಂಡ್ಬಿಡ್ರಿ, ಕಾನೂನು ಮಾಡ್ಕೊಂಡ್ಬಿಡ್ರಿ. ನೀವು ಭಾರತ ಸಂವಿಧಾನ ವಿರೋಧ ಜನಗಳು ನೀವು ನ್ಯಾಯಪೀಠ ಸಮಿತಿ ಭಾರತ ಸಂವಿಧಾನ ಪರವಾಗಿರಪ್ಪ. ನೀವು ಹೈಕೋರ್ಟ್ ಹೋಗ್ತೀರಿ, ಯಾವ ಮುಖಾಂತರ ಹೈಕೋರ್ಟ್ ಹೋಗ್ತೀರಿ. ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ಒಪ್ಪಲ್ಲು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ಅದು ಅಡಿಗಳಿಗೆ ಹೋಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಚಿತ್ತಾಪುರ ಏನಪ್ಪ ನಮ್ಗೆ ರ್ಯಾಲಿ ಮಾಡಲಿಕ್ಕೆ ಅವಕಾಶ ಮಾಡಿ ಬಿಡ್ತೀರಿ. ಇದು ಲಾಠಿ ಹಿಡ್ಕೊಂಡು ತಿರುಗಾಡು ಪೊಲೀಸ್ ಮ್ಯಾನೇಜ್ ಆಗ್ತದ.